ಚರ್ಚೆ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ನಿಕೇತ್ ರಾಜಮೌರಿ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಎನ್ ಚಂದ್ರಶೇಖರ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಎಸ್, ನಿಕೇತ್ ರಾಜಮೌರಿ ಅವರೇ, ಕಾಂಗ್ರೆಸ್ ಹೇಳಿಕೊಳ್ಳುತ್ತೆ ನಾವು ಜಾತ್ಯತೀತರು ಅಂತ ಹೇಳಿ. ಈಗ ಜಾತಿವಾದಿಗಳ ರೀತಿಯಲ್ಲಿ ಒಕ್ಕಲಿಗ ಅಸ್ತ್ರವನ್ನ ಬಳಕೆ ಮಾಡಿಕೊಂಡು ಒಕ್ಕಲಿಗರನ್ನೇ ಗೆಲ್ಲಿಸಿ ಅನ್ನುವಂಥ ಇದಕ್ಕೆ ಬರ್ತಾ ಇರೋದು ಏನಿದಕ್ಕೆ? ಸರ್, ಕಾಂಗ್ರೆಸ್ ಜಾತ್ಯತೀತರು ಅಂತ ಹೇಳುತ್ತೆ, ಆದರೆ ಒಕ್ಕಲಿಗರಿಗೆ ಬೆಂಬಲಿಸಿ ಅಂತ ಕೇಳ್ತಾ ಇದೆ. ಇದೇನು ಅಂತ ಕೇಳ್ತಾ ಇದ್ದೀರಿ. ಹೌದು, ಜಾತ್ಯತೀತ ಅಂತ ಅಂದ್ರೆ ಅರ್ಥ ಎಲ್ಲಾ ಸಮುದಾಯದವರಿಗೂ ಕೂಡ ಅವಕಾಶಗಳನ್ನು ಕೊಡೋದು ಅಂತ. ಯಾವುದೋ ಕೆಲವು ಸಮುದಾಯಗಳನ್ನ ಮಾತ್ರ ಅವಕಾಶ ಕೊಡೋದು, ಕೆಲವರನ್ನ ಅಧಿಕಾರದಿಂದ ದೂರ ಇಡೋದು, ದ್ವೇಷ ಮಾಡೋದು ಅನ್ನುವಂತಹ ರೀತಿಯ ಒಂದು ನಿಲುವೇನಿದೆ, ಅದಕ್ಕೆ ನಾವು ವ್ಯತಿರಿಕ್ತ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಅಂತ. ಸೊ ಅದನ್ನ ಸಿದ್ದರಾಮಯ್ಯನವರು ಅವರ ರಾಜಕೀಯ ಜೀವನದ ಅನೇಕ ಸಂದರ್ಭಗಳಲ್ಲಿ ನಿರೂಪಿಸಿದ್ದಾರೆ. ಎಲ್ಲರನ್ನೂ ಕೂಡ ಜೊತೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಮೈಸೂರಿನಲ್ಲಿ ನಾವು ಒಕ್ಕಲಿಗರಿಗೆ ಈ ಸರ್ತಿ ಟಿಕೆಟ್ ಕೊಟ್ಟಿದ್ದೇವೆ. ಯಾಕೆ ಈ ಮಾತು ಯಾಕೆ ಬಂತು? ಯಾವ BJPಯವರು ನಮ್ಮ ಅಭ್ಯರ್ಥಿಯನ್ನ ಅವರು ಒಕ್ಕಲಿಗರೇ ಅಲ್ಲ ಅಂತ ಹೇಳಿ ಅಪಪ್ರಚಾರ ಮಾಡೋಕೆ ಶುರು ಮಾಡಿದ್ರು, ಅದರ ವಿರುದ್ಧ 100ಕ್ಕೆ 100 ನಾವು ಹಾಕಿರುವ ಅಭ್ಯರ್ಥಿ ಒಕ್ಕಲಿಗನೇ ಅಂತ ಸಿದ್ದರಾಮಯ್ಯನವರು ಅದನ್ನು ಜನಗಳ ಮುಂದೆ ಸತ್ಯ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಒಬ್ಬ ಲಕ್ಷ್ಮಣ್ ಅನ್ನುವಂಥ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಅಂಡ್ ಕಮಿಟೆಡ್ ಸ್ಪೋಕ್ಸ್ ಪರ್ಸನ್ ಆಫ್ ಅವರ್ ಪಾರ್ಟಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಂಥ ಒಕ್ಕಲಿಗ ಅಲ್ಲ. ಅವರ ತಾತ ಪ್ರಧಾನಮಂತ್ರಿ ಆಗಿರಲಿಲ್ಲ ಅಥವಾ ಅವರ ಅಪ್ಪ ಮುಖ್ಯಮಂತ್ರಿ ಆಗಿರಲಿಲ್ಲ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಸ್ವಂತ ಶಕ್ತಿ, ಸ್ವಂತ ಸಾಮರ್ಥ್ಯದಿಂದ ಹೋರಾಟ ಮಾಡಿಕೊಂಡು ಮುನ್ನೆಲೆಗೆ ಬಂದಿರುವಂಥ ಒಬ್ಬ ಒಕ್ಕಲಿಗ ಮುಖಂಡ ನಮ್ಮ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿರುವಂಥ ಲಕ್ಷ್ಮಣ್ ಅವರು. ಸೊ ಹೀಗಾಗಿ ಅವ್ರಿಗೆ ಅವಕಾಶ ಸಿಕ್ಕಿರುವಂಥ ಸಂದರ್ಭದಲ್ಲಿ ಲಕ್ಷ್ಮಣ್ ಒಕ್ಕಲಿಗರೇ ಅಲ್ಲ, ಅವ್ರಿಗೆ ಯಾರು ಓಟ್ ಹಾಕಬೇಡಿ ಅನ್ನುವಂಥ ಮಾತುಗಳು BJP ವಲಯದಿಂದ ಅಪಪ್ರಚಾರದ ಮಾತುಗಳು ಬಂದಿತ್ತಾದ್ರಿಂದ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ವೇದಿಕೆಯ ಮೇಲೆ ಸ್ಪಷ್ಟಪಡಿಸಿದ್ದಾರೆ, ಇಲ್ಲ ಕಣ್ರಪ್ಪ, ಆತನು ಒಕ್ಕಲಿಗನೇ, ಆತನಿಗೆ ಅವಕಾಶ ಕೊಟ್ಟಿದೆ, ನೀವೆಲ್ಲರೂ ಕೂಡ ಆತನಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಎಸ್, ಚಂದ್ರಶೇಖರ್, ನಿಮ್ಮ ನಾಯಕರೆಲ್ಲ ಮಾತನಾಡ್ತಿರೋದನ್ನು ಕೇಳ್ಬಿಟ್ರೆ ಅವರು ಜಾತಿವಾದಿಗಳನ್ನು ಮಾತಾಡ್ಕೊಳ್ತಾ ಇದ್ದಾರೆ, ಒಂದೇ ಸಮುದಾಯದ ವಿಚಾರದಲ್ಲಿ ಮಾತನಾಡ್ತಿದ್ದಾರೆ. ಅಶೋಕ್ ಅವ್ರು ಮಾತನಾಡ್ತಿರೋದು ನೋಡಿದ್ರೆ ನಿಮ್ಮಿಂದನೇ ಶುರುವಾಗಿದ್ದು, ಹಾಗಿದ್ರೆ ನೀವು ಜಾತಿವಾದಿಗಳು? ನೋಡಿ, ನಮ್ಮಲ್ಲಿ ಪ್ರಣಾಳಿಕೆ ರೆಡಿ ಆಗ್ತಾ ಇದೆ. ಯಾವ ವಿಚಾರದ ಮೇಲೆ ಪ್ರಣಾಳಿಕೆ ರೆಡಿ ಆಗ್ತಿದೆ ಅಂತ ಹೇಳಿದ್ರೆ, 2047ರಲ್ಲಿ ವಿಕಸಿತ ಭಾರತದ ಪರಿಕಲ್ಪನೆ ಹೇಗಿರಬೇಕು, 2047ರಲ್ಲಿ 4 ಟ್ರಿಲಿಯನ್ ಎಕಾನಮಿ ಹೇಗಾಗಿರಬೇಕು, 3ನೇ ಅತಿ ದೊಡ್ಡ ಆರ್ಥಿಕತೆ, ಪ್ರಪಂಚದಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕತೆ ಹೇಗಿರಬೇಕು ಅಂತೇಳಿ ಚಿಂತನೆ ಪಂತನೆ ನಡೀತಾ ಇದೆ. ಪ್ರಣಾಳಿಕೆ ಹಾಕೋದಕ್ಕೆ ಮೋದಿಯವ್ರ ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು, ಏನಂತ, ಈ ಬರ್ತಕ್ಕಂಥ ಮುಂದಿನ 5 ವರ್ಷಗಳು ಇನ್ನು 1000 ವರ್ಷಗಳ ಭಾರತಕ್ಕೆ ಒಂದು ಅಡಿಪಾಯ ಅಂತ ಹೇಳಿ BJP ಚಿಂತನೆ ಮಾಡ್ತಿರ್ತಕ್ಕಂಥದ್ದು 47ರಲ್ಲಿ ವಿಕಸಿತ ಭಾರತ ಹೇಗಾಗಬೇಕು, ಹೇಗೆ ಡೆವಲಪ್ ಆಗಬೇಕು, ಇನ್ನು 1000 ವರ್ಷಕ್ಕೆ ಹೇಗೆ ಭಾರತವನ್ನು ಕಟ್ಟಬೇಕು ಅಂತ BJP ಮೋದಿ ಯೋಚನೆ ಮಾಡ್ತಿದ್ರೆ ಮಾನ ಮರ್ಯಾದೆ ಅಲ್ವಾ ಸರ್ ಇವರಿಗೆ? ಜಾತಿ ಹಿಡ್ಕೊಂಡು ಇವ್ರಿಗೆ CM DCM ಜಾತಿ ಹಿಡ್ಕೊಂಡು ಭಾಷಣ ಮಾಡ್ಕೊಂಡು ಕೂತಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಮೋದಿ ಅವರು? ಈಗ ನೋಡಿ, ಯಾಕೆ ಅಂತ ಹೇಳಿದ್ರೆ, ನಾನು ಯಾಕೆ ಇವ್ರ ವಿಷಯ ಮಾತಾಡ್ತೀನಿ ಅಂತ ಹೇಳಿದ್ರೆ, ರಾಹುಲ್ ಮೋದಿ ಅವರು ಪ್ರತಿ ಕಡೆ ಹೋದಾಗ್ಲೂ ವಿಕಸಿತ ಭಾರತ, ಅಲ್ಲಿಂದ ಬರ್ತಿದ್ದೆ ಅಲ್ಲಿಗೆ ಬರ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ನ್ಯಾಯ ಜೋಡೋ ಯಾತ್ರೆ ಅಂತ ಮಾಡ್ತಾರೆ. ಏನು ಮಾತಾಡೋದು ಸ್ವಾಮಿ ಒಳಗಡೆಗೆ? ಯಾವ ತರ ಎಕಾನಮಿ ಬಗ್ಗೆ ಮಾತಾಡಿದ್ರ, ಯಾವ ತರ ದೇಶದ ಡಿಫೆನ್ಸ್ ಬಗ್ಗೆ ಮಾತಾಡಿದ್ರ? ಇಲ್ಲ, ಪತ್ರಕರ್ತ ಮೀಡಿಯಾ ಬಾಯ್ಲಿ, ನಿನ್ ಜಾತಿ ಯಾವುದು, ನೀನ್ OBCನಾ ಅಲ್ವಾ, ನಿಮ್ ಕಂಪ್ನಿ ಓನರ್ ಜಾತಿ ಏನು? ಬರೀ ಜಾತಿ 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 ಜಾತಿ, ಅಲ್ಲಿಂದ ಇಲ್ಲಿಂದ ಲೋಕಲ್ ಲೀಡರ್ ವರ್ಗು ಬರೀ ಜಾತಿ ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ ಯೋಗ್ಯತೆನೇ ಇಲ್ವಾ? ಅದಕ್ಕೇನೆ 400 ಸೀಟಲ್ಲಿ ಇದ್ದವರಿಗೆ 40 ಸೀಟ್ ತಗೊಳಕ್ಕೆ ಯಾಕೆ ಗತಿ ಇಲ್ದಂಗೆ ಜನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಡಿವಿಸಿವ್ ಪಾಲಿಟಿಕ್ಸ್ ಯಾಕೆ ಜಾತಿಯ ಪದ ಬರುತ್ತೆ ಅಂತ ಹೇಳಿದ್ರೆ, ಇದು ದೇಶವನ್ನು ಹೊಡಿತಕ್ಕಂಥ ಭಾಷೆ. ಜಾತಿಗಳ ಮೇಲೆ ಬೆಂಕಿ ಇಡೋದಕ್ಕೆ. ಬರ್ತೀನಿ ಆಮೇಲೆ ಬರ್ತೀನಿ. ಗಂಗಾಧರ ಮೂರ್ತಿಯವರೇ, ಏನಿದು, ಯಾತಕ್ಕೋಸ್ಕರ ಚುನಾವಣೆಯಲ್ಲಿ ಸೈದ್ಧಾಂತಿಕ ನಿಲುವುಗಳ ವಿಚಾರದಲ್ಲಿ ಚರ್ಚೆ ಮಾಡೋದು ಒಂದು ಕಡೆಗೆ ಬರುತ್ತೆ, ಬಟ್ ಈ ಥರ ಸಮಾಜದಲ್ಲಿ ಜಾತಿಗಳನ್ನು ಮೇಲೆ ಎತ್ಕೊಂಡು ಚರ್ಚೆ ಮಾಡುವಂಥ ಪರಿಸ್ಥಿತಿಗೆ ಬಂದ್ಬಿಟ್ರೆ ಎಲ್ಲಿಗೆ ಹೋಗ್ತೀವಿ ನಾವು ಅಂತ? ಇಲ್ಲ, ಒಂದು ಗಮನಿಸಬೇಕು ನೀವು, ಮೊನ್ನೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಕಳೆದ 3-4 ದಿನಗಳಿಂದ ಒಂದು ಎದುರಾಳಿ ಇರ್ತಕ್ಕಂಥ ಅಭ್ಯರ್ಥಿಯನ್ನು ವೈಯಕ್ತಿಕವಾಗಿ ಟೀಕೆ ಮಾಡೋದ್ರ ವಿಚಾರವಾಗಿ ಬಿಟ್ಟರೆ, ಜಾತಿ ಕಾರ್ಡನ್ನು ಪ್ಲೇ ಮಾಡೋ ವಿಚಾರದಲ್ಲಿ ಇಬ್ಬರು ಮಾತಾಡ್ತಿದ್ದಾರೆ. DK ಶಿವಕುಮಾರ್ ಅವರು ಮಾತಾಡ್ತಿದ್ದಾರೆ, ಮೊನ್ನೆ ಸಿದ್ದರಾಮಯ್ಯನವರು ಮಾತಾಡ್ತಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯನವರು, ನನಗೆ ಆಶ್ಚರ್ಯ ಏನು ಅಂತ ಅಂದರೆ, ಭಾಳ ಅಗ್ರೆಸಿವ್ ಆಗಿ ಸೆಕ್ಯುಲರಿಸಮನ್ನು ಪ್ರತಿಪಾದನೆ ಮಾಡೋ ಸಿದ್ದರಾಮಯ್ಯನವರು ಒಂದು ಚುನಾವಣೆ ಗೆಲ್ಲೋಕ್ಕೋಸ್ಕರ ಒಂದು ಜಾತಿಯ ಕಾರ್ಡನ್ನು ಪ್ಲೇ ಮಾಡ್ತಾ ಇರೋದು ಎಷ್ಟು ಸರಿ?
ಹೌದಲ್ಲ? ಜೆಡಿಎಸ್ ಮಾಡಿ ಮೈಸೂರು ಮಹಾರಾಜರನ್ನ ಅಲ್ಲ, ಇನ್ನೂ ಒಂದೇನು ಹೇಳ್ತಿದ್ದಾರೆ ಅಂದರೆ ಭಾಳ ಬುದ್ಧಿವಂತಿಕೆಯಲ್ಲಿ ಮಾತಾಡ್ತಿದ್ದಾರೆ. ಒಕ್ಕಲಿಗ ಅಭ್ಯರ್ಥಿಯಾಗಿದ್ದಂಥ ಪ್ರತಾಪ್ ಸಿಂಹನ ಟಿಕೆಟ್ ತಪ್ಪಿಸಿ ಯಾವುದೋ ಅರಸು ಮನೆಯಿಂದ ತಂದು ಕೊಟ್ಬಿಟ್ಟಿದ್ದಾರೆ. ಸ್ವಾಮಿ, ಒಂದು ನೀವು ಇತಿಹಾಸವನ್ನು, ಕರ್ನಾಟಕದ ಹಳೆ ಮೈಸೂರು ಇತಿಹಾಸವನ್ನು ತೆಗೆದ್ರೆ, ನೀವು ಅಲ್ಲಿಂದನೇ ಮೈಸೂರಿಂದನೇ ಹುಟ್ಟು ಬಂದಿದ್ದೀರಿ ಮೊನ್ನೆ ಸಿದ್ದರಾಮಯ್ಯನವರೇ. ಮೈಸೂರು ಮನೆತನ ಅಥವಾ ರಾಜವಂಶಸ್ಥರು ಎಂದಾದರೂ ಜಾತಿ ಮಾಡಿ, ಜಾತಿ ನೋಡಿ ಈ ಮೈಸೂರು ರಾಜ್ಯವನ್ನು ಕಟ್ಟಿದ್ರಾ? ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಈ ಇಡೀ ದೇಶ ಕೊಂಡಾಡುತ್ತೆ ಇವತ್ತಿನೂ ಕೂಡ. ಇವತ್ತಿನ ಕರ್ನಾಟಕದ ಹಳೆಯ ಮೈಸೂರಿನ ನಾನಾ ಭಾಗಗಳಲ್ಲಿ ಮೈಸೂರು ಮಹಾರಾಜರ ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ನಮ್ಮಂಥವ್ರು ಇದ್ದೀವಿ. ಬೆಂಗಳೂರಿನ ಜನ ಇರ್ಬೋದು, ಮಂಡ್ಯ, ಚಾಮರಾಜನಗರ, ಶ್ರೀರಂಗಪಟ್ಟಣ, ಮತ್ತು ನಿಮಗೆ ಮೈಸೂರು, ಇಷ್ಟೆಲ್ಲ ಕೆಲಸ ಮಾಡಿರ್ತಕ್ಕಂಥ ಮಹಾರಾಜರ ಮೇಲೆ ನೀವು ಜಾತಿ ಕಾರ್ಡನ್ನು ಪ್ಲೇ ಮಾಡಿ, ಅರಸು ಮನೆತನ ಅಂದರೆ ನೀವು ಇಡೀ ಒಂದು 200-300 ವರ್ಷ ಈ ದೇಶವನ್ನು, ಈ ರಾಜ್ಯವನ್ನು ಕಟ್ಟಿರ್ತಕ್ಕಂಥವ್ರು. ಎಲ್ಲರಿಗಿಂತ ಮುಂಚೆ ಶ್ರೀಕಂಠದತ್ತ ಅಲ್ಲ, ಜಯಚಾಮರಾಜೇಂದ್ರ ಒಡೆಯರು ಮೀಸಲಾತಿ ಕೊಟ್ಟಂಥವ್ರು, ಮತ್ತು ಎಜುಕೇಷನ್ ಪಾಲಿಸಿಗಳು ತಂದಂಥವ್ರು, ಇಂಡಸ್ಟ್ರಿಗಳು ತಂದಂಥವ್ರು, ಕನ್ನಂಬಾಡಿ KRS ಕಟ್ಟಂಥವ್ರು, ಎಂತೆಂಥ ಕೆಲಸಗಳು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನೀವು ಕಶ್ಚಿತ್ ಸಾಮಾನ್ಯ ಪ್ರಜೆ ಥರ ಮಾತಾಡಿ ಅವ್ರನ್ನ ನೀವು ಜಾತಿಗೋಲಿಸ್ಕೊಂಡು ಲಕ್ಷ್ಮಣ ಜಾತಿ ಒಕ್ಕಲಿಗರು ಕೊಟ್ಟಿದ್ದೀವಿ. ನೀವೇ ಮೈತ್ರಿ ಅವರೇ ಶುರು ಮಾಡಿದ್ದು ಅದನ್ನ. ಇಲ್ಲ, ಒಂದ್ ನಿಮಿಷ ನೀವು ಶುರು ಮಾಡಿದಕ್ಕೆ ನಾವು ಅದಕ್ಕೆ ಕೌಂಟರ್ ಕೊಡ್ಬೇಕಾಯ್ತಲ್ವಾ? ಈಗ ಕೌಂಟರ್ ಏನಂತ ಕೊಡ್ಬೇಕು ನೀವು? ನೀವು ಜಾತಿ ಅವ್ರು ಒಕ್ಕಲಿಗರು ಹೌದು ಅಲ್ವಾ? ಒಕ್ಕಲಿಗನಪ್ಪ ನಾನು ಅಂತ ಪ್ರೂವ್ ಮಾಡ್ಬೇಕು. ಯಾರು ಹೇಳ್ದಂತ ಬಿಜೆಪಿ ನಾಯಕರಿಗೆ ಹೇಳ್ಬೇಕು. ಅದು ಬಿಟ್ಟು ನೀವು ಮತ ಕೇಳೋ ಪರಿಸ್ಥಿತಿಗೆ ಬಂದಿದ್ದೀರಲ್ಲ. ಒಕ್ಕಲಿಗರು ನೀವು ಹೇಳಿದ ಮತದಾರರಿಗೆ ಅಲ್ವಾ? ಅವರು ಒಕ್ಕಲಿಗನೇ ಅಲ್ಲ ಅಂತ ಹೇಳಿ ಮತದಾರರಿಗೆ ನೀವು ಹೇಳಿದ್ರೆ, ಅವರು ಮತದಾರರಿಗೆ ಹೇಳಿ. ನಾನು ಹೇಳ್ತಿರೋದು, ನೀವು ಒಕ್ಕಲಿಗರು ಅಂತ ಪ್ರೂವ್ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಒಕ್ಕಲಿಗರು ನಿಮ್ಮ ಅಭ್ಯರ್ಥಿಗೆ ಮತ ಕೊಟ್ಟಿದ್ದೀವಿ, ನೀವು ಒಕ್ಕಲಿಗರೆಲ್ಲರೂ ಮತ ಹಾಕಿ ಅಂದ್ರೆ ಬೇರೆ ಬೇರೆ ಕಮ್ಯುನಿಟಿಯವರು ಹಂಗಾರೆ ಹಾಕದ್ ಬೇಡವಾ? ಬೇರೆ ಕಮ್ಯುನಿಟಿಯವ್ರ ಕಥೆ ಏನು? ಇನ್ನೊಂದು ಪಾಯಿಂಟ್ ಒಂದೇ ಒಂದು ಪಾಯಿಂಟ್. ಮೊನ್ನೆ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವ್ರಿಗೆ ಈ ಕರ್ನಾಟಕ DK ಶಿವಕುಮಾರ್ ಅವರು ಪೆನ್ನು ಪೇಪರ್ ಕೊಡಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಓಟ್ ಪಡ್ಕೊಂಡ್ರು. ಆಗಿದ್ಯಾರು? ಸಿದ್ದರಾಮಯ್ಯನವರು. ಆಯಿತು, ಸಿದ್ದರಾಮಯ್ಯನವರು DK ಶಿವಕುಮಾರ್ ಇಬ್ಬರೂ ಆದ್ರಿ. ಏನಾದರೂ 10 ತಿಂಗಳಲ್ಲಿ ಕಾಂತರಾಜ್ ಆಯೋಗದ ವರದಿಯನ್ನು ತರೋದ್ರಿಂದ ಮೊನ್ನೆ ಎಲ್ಲ ಒಕ್ಕಲಿಗ ಶಾಸಕರು ಇನ್ಕ್ಲೂಡಿಂಗ್ DCM ಎಲ್ಲರೂ ಸೈನ್ ಹಾಕೊಟ್ರು, ಇದನ್ನು ತರಬೇಡಿ ದಯವಿಟ್ಟು, ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕವಾಗಿ ಮಾಡಿ ಅಂತ. ಇನ್ಕ್ಲೂಡಿಂಗ್ DK ಶಿವಕುಮಾರ್ ಹಾಕೊಟ್ರು. ಏನಂದ್ರು ಸಿದ್ದರಾಮಯ್ಯನವರು? ನಾನು ತರೋದೇ ಅಂದರು. ಸ್ವಾಮೀಜಿಗಳು ರಿಕ್ವೆಸ್ಟ್ ಮಾಡಿದ್ರು. ಅದೇ ಸಾಮಾನ್ಯ ಜನ ಈ ಶಾಸಕರು ಮಂತ್ರಿಗಳ ಮುಖಾಂತರನೇ ಮಾಡಿದ್ದು. ಆದ್ರೆ ನಿಮ್ಮ ನಿಲುವೇನಿತ್ತು ಅಲ್ಲಿ? ನಿಮಗೆ ಒಕ್ಕಲಿಗರ ಮತ ಪಡಿಲಿಕ್ಕೆ ಇವತ್ತು ಭಾಷಣ ಮಾಡ್ತೀರಿ. ಆ ಕಾಂತರಾಜ್ ಆಯೋಗದ ವರದಿಯಲ್ಲಿ ತಪ್ಪಿದೆ, ಒಕ್ಕಲಿಗರ ಅನ್ಯಾಯ ಆಗುತ್ತೆ ಅಂದ್ರೆ ಅದನ್ನ ನೀವು ತಗೊಂತೀನಿ ನಾನು ಅಂತೀರಿ. ಇದು ದ್ವಂದ್ವ. ಫಸ್ಟ್ ನೀವು ಕೇಳಿರುವಂತ ಪಾಯಿಂಟ್ ಅವ್ರು ನಿಕೇತ್ ಅವರೇ, ಅವ್ರು ಕೇಳ್ತಾ ಇರುವಂತ ಪಾಯಿಂಟ್ ಬರೀ ನೀವು ಒಕ್ಕಲಿಗರು ಕೇಳೋದಾದ್ರೆ ಇನ್ನುಳಿದಂತವ್ರದ್ದು ಓಟ್ಗಳು ಬೇಡವಾ ನಿಮಗೆ ಅಂತ ಕೇಳ್ತಾ ಇರೋದು. ಸರ್, ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಇವತ್ತು ಕೇವಲ ಒಂದು ಕುಟುಂಬವನ್ನೇ ಒಂದು ಇಡೀ ಸಮುದಾಯ ಅನ್ನುವಂಥ ಭ್ರಮೆಯನ್ನ JDSನವರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ನಾವೆಂದು ಭಾಷಣ ಮಾಡೇ ಇಲ್ಲ, ಅಲ್ಲಲ್ಲ ಜಾತಿ ಭಾಷಣ ಮಾಡದೇ ಇಲ್ಲ ಸರ್. ಈಗ ಎಲ್ಲ ಕಡೆ ಮಾಡಿಲ್ಲ ಸರ್. ದೇವೇಗೌಡರು ಮಾತನಾಡಿದ್ರು. 1,000 ಕ್ಲಿಪ್ಪಿಂಗ್ ತೆಗೀರಿ. ದೇವೇಗೌಡರು ಎಲ್ಲಾದ್ರೂ ವೋಟ್ ಹಾಕಿ ಅಂತ ಕೇಳಿದ್ರೆ 1,000 ಕ್ಲಿಪ್ಪಿಂಗ್ ಅಲ್ಲ, ನಿಮ್ ಗಮನಕ್ಕೆ ತಂದೆ. ದೇವೇಗೌಡರು ಈಗ ನಾನು ಮಾತಾಡ್ತೀನಿ, ನಾವು ಸಮುದಾಯದ ನಾವು ಮಾತಾಡಿಲ್ಲ ಅಂದ್ರಲ್ಲ, ಇದೇ ದೇವೇಗೌಡರು ಮುಂದೆ ಒಂದು ಜನ್ಮ ಅಂತಿದ್ರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತ ಹೇಳಿ ಒಕ್ಕಲಿಗರದ್ದು ಹೇಳಿಲ್ಲ ಅವರು. ಹೇಳಿ ಸರ್. ಸಿದ್ದರಾಮಯ್ಯನವರು ಕುರುಬರದ್ದು ಹೇಳ್ತಿಲ್ಲ. ಹೇಳ್ತಾರೆ ಎಲ್ಲಾ ಸಮುದಾಯದವರಿಗೂ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಸಮಾಜವಾದ ಅಂದ್ರೆ ಏನು ಸರ್? ಹಾಗಾದ್ರೆ ಸಮಾಜವಾದ ಅಂದ್ರೆ ಏನು? ಯಾವುದು ಸಮಾಜವಾದ? ಒಂದೇ ನಿಮಿಷ. ಕಳೆದ ಬಾರಿ 10 ತಿಂಗಳಲ್ಲಿ ಬಂದಿರತಕ್ಕಂತ ಕಾಂತರಾಜ್ ವರದಿಯನ್ನ ತಗೊಳ್ಳೋದು ಸಮಾಜವಾದ ಅಲ್ವಾ? ಹೆಂಗೆ ಸಮಾಜವಾದ ಆಗತ್ತದು? ಯಾಕೆ ಒಬ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಸರಿಪಡಿಸುವಂತ ಮನಸ್ಥಿತಿಗೆ ಯಾಕೆ ಬೇಡ ನಿಮಗೆ? ನಾನು ಕೇಳೋದು ಬಹಳ ಆಗಿದೆ ಸರ್ ಈ ರಾಜ್ಯದಲ್ಲಿ. ನಾವ್ ಹೇಳಿದ್ದಲ್ಲ ಅದನ್ನ. ಒಂದ್ ನಿಮಿಷ. ಈ ರಾಜ್ಯದಲ್ಲಿ ಅತ್ಯಂತ ಸುದೀರ್ಘ ಕಾಲ ಒಕ್ಕಲಿಗರು ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ. ಯಾವ್ಯಾವ ಕಾರಣಕ್ಕೆ ಒಂದೇ ಜಾತಿಯಿಂದ ಮತ ಪಡ್ಕೊಂಡು ಮುಖ್ಯಮಂತ್ರಿ ಆಗೋದಾದ್ರೆ ಈ ದೇಶದಲ್ಲಿ ಯಾರು ಸಾಧ್ಯ ಇಲ್ಲ. ಒಂದೇ ಜಾತಿಯಿಂದ ಮತ ಪಡ್ಕೊಂಡು ಯಾವ ಕಾರಣಕ್ಕೂ ಈ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗಲ್ಲ. ನೀವ್ ಹೇಳ್ತಾ ಇರೋದು ಪಾಯಿಂಟ್ ಬಿಟ್ಟು ಹೋಗ್ತಾ ಇದೆ. ಅವ್ರು ಕೇಳ್ತಾ ಇರೋದು ಇಷ್ಟೇ, ಒಕ್ಕಲಿಗ ಓಟ್ಗಳು ಬಿಟ್ಟು ಇನ್ ಬೇರೆ ಓಟ್ಗಳು ಬೇಡವಾ?
ಸರಿ ಇಲ್ಲ ನಾನು ಅದನ್ನೇ ಹೇಳ್ತಾ ಇರೋದು. ನಾವು ಹೇಳ್ತಿರೋದೇನು ಅಂತಂದ್ರೆ ನಾವು ಎಲ್ಲಾ ಸಮುದಾಯದವರನ್ನು ಕೂಡ ಅಕಾಮಿಡೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಉದಾಹರಣೆ ಕೇಳಿ, ಕಳೆದ ಬಾರಿ ಬಿಜೆಪಿಯವರು ಬಿಲ್ಲವ ಸಮುದಾಯಕ್ಕೆ ಒಂದೇ ಒಂದು ಟಿಕೆಟ್ ಕೊಟ್ಟಿರಲಿಲ್ಲ. ಮತ್ತೆ ಜಾತಿ ತಂದ್ರು ರೀ, ಮತ್ತೆ ಜಾತಿ ತಗೊಂಡ್ಬಂದ್ರು. ಸುಮ್ನೆ ಜಾತಿ ರೀ. ಮಾತಾಡಲ್ಲ ಅಂತ ಹೇಳಿ ಮತ್ತೆ ಜಾತಿ ತಗೊಂಡ್ಬರ್ತಾರೆ. ಕೇಳ್ರಿ, ಈ ಪ್ರಾಬ್ಲಮ್ ನಾನೀಗ ಈಗ ನಿಮ್ಗೆ ನೋಡಿ, ಈ ಸರಿ ಇದೇ ಇವ್ರ ಅಧ್ಯಕ್ಷರು ಹೇಳ್ತಾರೆ ಬಹಳ ಕೆಟ್ಟ 8 ಜನ ಕೆಲಸ ಮಕ್ಕಳಿಗೆ ಟಿಕೆಟ್ ಇದೆ. ಕೊಟ್ಟಿದ್ದೀವಿ ಅಂತ ಹೇಳಿ ಒಂದೇ ಸೆಕೆಂಡ್. 20 ಹೇಳಿ ಅವ್ರಿಗೆ ಯಾರ್ರೀ ಇವ್ರು? 3 ಕಿಚ್ಕೊಬೇಡಿ, ಕೇಳಿಸ್ಕೊಳ್ರಿ ರೀ. ಅವ್ರು 3 ಬರೀ ಜಾತಿ What is ವಿಚಾರ this ಮಾತಾಡ್ಬೇಕಾ? nonsense? ಒನ್ ಸೆಕೆಂಡ್ ಪ್ಲೀಸ್ ಹೋಲ್ಡ್ ಆನ್ ಸರ್ ಬಿಜೆಪಿ ತಮ್ಮ ವಿಚಾರ ಮಾತಾಡ್ತಿರೋದು. ಒನ್ ಸೆಕೆಂಡ್ ಪ್ಲೀಸ್ ನನ್ನ ಟೈಮ್ ನೀವ್ ಯಾಕೆ ಇರ್ತೀರಾ? ನಾನು ಪ್ರಶ್ನೆ ಕೇಳಿದ್ರೆ ಬಿಜೆಪಿ ವಿಷಯ ಮಾತಾಡ್ತೀರಿ. ಬಿಜೆಪಿ ವಿಷಯ ಮಾತಾಡ್ತೀರಿ, ಡಿಬೇಟ್ ಯಾಕೆ ಬರ್ತೀರಾ? ಮಾತಾಡಕ್ಕೆ ಯೋಗ್ಯತೆ ಯೋಗ್ಯತೆನೇ ಇಲ್ವಾ? ಇಲ್ವೇ ಇಲ್ವಾ ಕಾಂಗ್ರೆಸ್ಗೆ ಯೋಗ್ಯತೆ? ಚಂದ್ರಶೇಖರ್ ಅವರೇ, ಅವಾಗಿಂದ ಕಾಂಗ್ರೆಸ್ ಅನ್ನ ಬೈದ್ರು, ಅವ್ರು ಒಂದು ತುಟಿಪಿಟಕ್ ಅನ್ಲಿಲ್ಲ ನಿಮಗೆ. ಸರ್, 400 ಇದ್ದವ್ರು 40ಕ್ಕೆ ಯಾಕೆ ಬಂದ್ರು ಜನ ಅಂತ ಹೇಳಿ ಎಲ್ಲ ಬೈದ್ರು, ಅವ್ರು ಏನು ಅನ್ಲಿಲ್ಲ. ಸ್ವಲ್ಪ ಹೋಲ್ಡ್ ಆನ್ ಪ್ಲೀಸ್, ಹೋಲ್ಡ್ ಆನ್. ಮತ್ತು ನಾನು ನಿಖೇತ್ ಅವರೇ, ನನ್ನ ಪಾಯಿಂಟ್ ಇಷ್ಟೇ. ಒಂದ್ ನಿಮಿಷ ಕೊಡಿ. ನಾನು ಚಂದ್ರಶೇಖರ್ನ ವಿನಂತಿ ಮಾಡ್ಕೊಳ್ತೀನಿ, ಗೌರವಯುತವಾದ ಪದ ಬಳಸಿ. ಯೋಗ್ಯತೆ ಇಲ್ವಾ, ಮನ ಮರ್ಯಾದೆ, ಅವರು ಮಾತಾಡ್ತಾರೆ ನಿಮ್ ಪಕ್ಕದಲ್ಲಿ ಕೂತಿರೋರು. ನಿಮ್ ಈ ತರ ಮುಖ್ಯಮಂತ್ರಿ ಪದಗಳನ್ನ- ನಿಮ್ ಮುಖ್ಯಮಂತ್ರಿ ಏನ್ರಿ ಮಾತಾಡ್ತಾರೆ? ಮುಖ್ಯಮಂತ್ರಿ- ಒಬ್ಬ ಪ್ರಧಾನಮಂತ್ರಿಗೆ ಏಕವಚನದಲ್ಲಿ ಮಾತಾಡೋದು ನಾಚಿಕೆ ಬರೋದಿದೆಯಾ ಸಿದ್ದರಾಮಯ್ಯಗೆ? One second. ಇದೇ ಭಾಷೆ ರೇ, ಮಾತಾಡೋದು. ನಿಮ್ ನನ್ನ ಸಿಎಂ ಯಾವ ರೇ, ಭಾಷೆ ನಿಮ್ ಮಾತಾಡ್ತಾರೆ? ಪ್ರಧಾನಮಂತ್ರಿ ನಾನು ಅದೇ ಭಾಷೆ ದೇಶಕ್ಕೆ ಮಾತಾಡೋದು. ವಿಧವಾ ಅಂತ ಕೇಳಿದ್ರೆ ನಾನು ಅದೇ ಭಾಷೆ ಮಾತಾಡೋದು. ನಿಮ್ ಪ್ರಧಾನಮಂತ್ರಿ ಮಾತಾಡಿ ನಿಮ್ಗೆ ಸಂಸ್ಕಾರ ಅವ್ರನ್ನ ಗೊತ್ತಾ ಮಾಡಕ್ ನಿಮ್ಗೆ? ಬರ್ಬೇಡಿ. ನಿಮ್ಮ ಮೊದಲು ದೇಶಕ್ಕೆ ನಿಮ್ಮ ವಿಧವಾ ಅಂತ ನಾಯಕರಿಗೆ ಕರೆದ್ರು. ಮರ್ಯಾದೆಯಿಂದ ಯಾಕೆ ಯಾರ ಮಾತಾಡ್ಬೇಡಿ. ಮನೆಯಲ್ಲಿ ವಿಧವೆ ಇರಲ್ವಾ? ಈ ದೇಶದ ಸಿದ್ದರಾಮಯ್ಯ ಹೆಣ್ಮಗಳೊಬ್ಬರನ್ನ ಸಿದ್ದರಾಮಯ್ಯ ತನ್ನ ರಾಜಕೀಯ ವಿರೋಧಿಯನ್ನ ವಿಧವೆ ಅಂತ ಇವ್ರು ಕರೆಯುವ ಇವತ್ತು ಪ್ರಧಾನಮಂತ್ರಿ ಗೌರವಯುತವಾಗಿ ಮಾತಾಡ್ತಾರೆ. ಸಂಸ್ಕಾರ ಇದೆಯಾ ನಿಮ್ ನಿಮ್ ಪ್ರಧಾನಮಂತ್ರಿಗೆ? ಮಾತಾಡ್ಕೊಂಡು ಹೋಗಿ ನೀವು. ನಿಮ್ ಪ್ರೈಮ್ ಮಿನಿಸ್ಟರ್ ಸಂಸ್ಕಾರ ಇದೆಯಾ? ಮಾನ ಮರ್ಯಾದೆ ಒಂದ್ ವಿಚಾರ second. ವಿಧವೆ ಅಂದ್ರೆ ಅರ್ಥ ಗೊತ್ತಾ ನಿಮ್ಗೆ? ಒಂದ್ ನಿಮಿಷ, ಯಾರಾದ್ರೂ ಒಂದ್ ಒಂದು ನಿಮಿಷ. ಭಾಷಣ ಮಾಡ್ತಾರಾ?